ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಫ್ಟರ್ ಎ ಲಾಂಗ್ ಟೈಮ್ ಟುಡೇ ಐ ಆಮ್ ಅಪ್ಲೋಡಿಂಗ್ ವಿಡಿಯೋ, ಪ್ಲೀಸ್ ಕೀಪ್ ಸಪೋರ್ಟ್. ಸೊ ನೈಟ್ ವೆಸಲ್ಸ್ ಕ್ಲೀನ್ ಮಾಡಿರಲಿಲ್ಲ, ಕಿಚನ್ ಕ್ಲೀನ್ ಮಾಡಿದ್ದೆ ಅಷ್ಟೇ, ವೆಸಲ್ಸ್ ಕ್ಲೀನ್ ಮಾಡಿರಲಿಲ್ಲ. ಆ್ಯಂಡ್ ವೆದರ್ ಅಂತೂ ಬ್ಯಾಂಗ್ಳೂರು ತುಂಬ ಚೆನ್ನಾಗಿದೆ. ಹೇಗಂತ ಅಂದರೆ ಒಂದು ಸ್ವಲ್ಪ ಹೊತ್ತು ಮಳೆ ಬೀಳ್ತಾ ಇರುತ್ತೆ, ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ, ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಗಾಳಿ, ತಣ್ಣ ಗಾಳಿ ಕೊರಿತಾ ಇರುತ್ತೆ. ಬಟ್ ನನಗೆ ಆ್ಯಂಡ್ ಮಕ್ಕಳಿಗೆ ಹೈದ್ರಾಬಾದ್ ವೆದರ್ ತುಂಬ ಸೆಟ್ ಆಗಿತ್ತು. ಐ ಥಿಂಕ್ ವಿ ಸ್ಟೇ ಇನ್ 4 years ಏನೋ ಇದ್ವಿ, ಅಲ್ಲಿನ ವೆದರ್ ಸೆಟ್ ಆಗಿಬಿಟ್ಟಿತ್ತು. ಬ್ಯಾಂಗ್ಳೂರು ಬಂದಮೇಲೆ ಅಂತೂ ಹಾಸ್ಪಿಟ್ಲಿಗೆ ದುಡ್ಡು ಹಾಕ್ತಾನೇ ಇದ್ವಿ. ಸ್ಟಿಲ್ ಏನೋ ಸೆಟ್ ಆಗ್ತಾಯಿಲ್ಲ ಇಲ್ಲಿ ವೆದರು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಮೇನ್ ಟಾಪಿಕ್ ಏನಂತ ಅಂದರೆ, ಇವತ್ತೊಂದು ಒಳ್ಳೆ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದೇನು ಅಂತ ಅಂದರೆ ಉಪ್ಮಾ. ಸೊ ಉಪ್ಮಾ ಅಂತ ಹೇಳಿದ ತಕ್ಷಣ ಪ್ಲೀಸ್ ವಿಡಿಯೋನ ಸ್ಟಾಪ್ ಮಾಡಬೇಡಿ. ಸೊ ಇವತ್ತೊಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ಉಪ್ಮಾ ತೋರಿಸ್ತಾ ಇದ್ದೀನಿ. ಸೊ ದ ಸೇಮ್ ಪ್ಯಾಟ್ರನ್ನೇ ಉಪ್ಮಾ ಮಾಡೋದ್ರಲ್ಲಿ ಸ್ವಲ್ಪ ಎಗ್ಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಏನಪ್ಪ ಎಗ್ ಹಾಕ್ತಿದ್ದಾರೆ ಅಂತ ತಿಳ್ಕೊಬೋದು. ಸೊ ದಿಸ್ ಒನ್ ಈಸ್ ಎಗ್ ಉಪ್ಪಿಟ್ಟು. ಸೊ ನಾನೇ ಕ್ರಿಯೇಟ್ ಮಾಡಿರೋದು. ಒಂದಿನ ಏನಾಗಿತ್ತು ಅಂದರೆ ಉಪ್ಮಾ ಬಿಕ್ಕಿತ್ತು. ಸೊ ಎಗ್ ಐ ಲೈಕ್ ಎಗ್, ಏನೇ ಮಿಕ್ಕಿದ್ರು ಲೈಕ್ ಪಲಾವ್ ಮಿಕ್ಕಿದ್ರು ಎಗ್ ಹಾಕ್ಕೊಂಡು ಗುರ್ಜಿ ಮಾಡ್ಕೊಂಡು ತಿಂತಾ ಇರ್ತೀನಿ. ಒಂಥರ ನಾನು ಹಾಗೆ ಎಗ್ ಏನಾದರೂ ಇದ್ದರೆ ಸಲೀಸಾಗಿ ಊಟ ಹೋಗುತ್ತೆ. ಸೊ ಒಂದಿನ ಏನಾಯಿತು, ಉಪ್ಮಾ ಬಿಕ್ಕಿತ್ತಲ್ಲ, ಸೊ ಇದು ಎಗ್ ಹಾಕಿ ಮಾಡೋಣ ಅಂತ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು, ಪ್ರಾಮಿಸ್. ದ ಸೇಮ್ ನಾನು ಕೂಡ ನಮ್ಮ ಮನೆಯವ್ರಿಗೂ ಏನೇ ಮಾಡಿದ್ರು ಅವರಿಗೂ ಕೊಡ್ತೀನಿ. ಅವರು ತಿಂದು ಟೇಸ್ಟ್ ಮಾಡಿದರು, ಅವರಿಗೂ ಇಷ್ಟ ಆಯಿತು. ಆ್ಯಂಡ್ ಸೇಮ್ ಉಪ್ಮಾ ಹೇಗೆ ಮಾಡ್ತೀರೋ ಆನಿಯನ್, ಬಟ್ ಇದರಲ್ಲಿ ನಾನು ಟೊಮಾಟೋನ ಯೂಸ್ ಮಾಡಲ್ಲ. ಓನ್ಲಿ ಆನಿಯನ್ ಮತ್ತು ಚಿಲ್ಲಿ ಮತ್ತು ಕಡಲೆಬೀಜ ಏನು ಹಾಕ್ತೀರಾ, ಕಡಲೆಬೇಳೆ ಅದನ್ನು ಹಾಕಿ ಇದು ಮಾಡೋದು. ಲೈಕ್ ಗುರ್ಜಿ ಟೈಪ್ ಮಾಡ್ಕೊಂಡು ಅದರಲ್ಲಿ ರವೆನ ನೀವು ಬಿಸಿ ಬಿಸಿ ನೀರು ಹಾಕಿ ಸೇಮ್ ಉಪ್ಪಿಟ್ಟು ಮಾಡ್ದಂಗೆ, ಬಟ್ ಇದರಲ್ಲಿ ಎಗ್ಗೆ ಆ್ಯಡ್ ಮಾಡ್ತೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಒಂದು 5 or 10 minutes ನೀವು ಮೀಡಿಯಮ್ ಫ್ಲೇಮಲ್ಲಿ ಇಡಿ, ತುಂಬ ಚೆನ್ನಾಗಿರುತ್ತೆ ಉಪ್ಮಾ. ಆ್ಯಂಡ್ ಪ್ಲೀಸ್ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮೀ ಹೌ ಇಟ್ ಈಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಇನ್ಮೇಲೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ಬಾಯ್ ಬಾಯ್.